ಔಟ್ ಗೋಯಿಂಗ್ ಅಂದ್ರೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ತಾರ, ಅದಕ್ಕೆ ಔಟ್ ಗೋಯಿಂಗ್ ಅಂತ ಹೇಳಿರ್ಬೋದು. ಯಾಕಂದ್ರೆ ನಾಳೆಗೆ ಶಿಫ್ಟ್ ಆಗ್ತಾರಲ್ಲ ಔಟ್ ಗೋಯಿಂಗ್, ಇಲ್ಲಿಂದ ಅಲ್ಲಿ ಅಂತ ಹೇಳಿರ್ಬೋದು, ಹಂಗೆ ಹೇಳಿರ್ಬೋದು. ಅದೇ ಕರೆಕ್ಟ್ ಹೇಳೋದು, ನಾಳೆ ಹೋಗ್ತಾರೆ ಬೆಳಗಾವಿನಿಂದ ಬೆಂಗಳೂರಿಗೆ ಔಟ್ ಗೋಯಿಂಗ್ ಅಂತ, ಇಲ್ಲಿಂದ CM ಶಿಫ್ಟ್ ಆಗಿ ಅಲ್ಲಿ ಹೋಗ್ತಾರೆ ಅಷ್ಟೇ. ಹೇಳಿ ಏನು ವಿಶೇಷ ಏನಿಲ್ಲ, ಅವ್ರವ್ರು ಲೈಕ್ ಮೈಂಡೆಡ್ ಪಾರ್ಟಿ ಕೊಟ್ಟದ್ದು ಏನು ವಿಶೇಷ ಅಲ್ಲ, ಅವ್ರವ್ರು ಮಾಡ್ತಾರೆ, ನಾವು ಒಂದು ಮಾಡಿದ್ದೀವಿ ಅಷ್ಟೇ, ಅದರಲ್ಲಿ ಏನು ವಿಶೇಷ ಏನಿಲ್ಲ. ರಾಜಕೀಯ ಜಾಸ್ತಿ ನಿನ್ನೆ ಚರ್ಚೆ ಆಗಿಲ್ಲ, ನಿನ್ನೆ ಆಗಿಲ್ಲ. ಹಂಗೇನಿಲ್ಲ, ಇದು ಮೊದಲನೇ ಸಲ ಅಲ್ಲಲ್ಲ, ನಾವು ಕೂಡೋದು ಮೊದಲನೇ ಸಲ ಅಲ್ಲ, ಸಾಕಷ್ಟು ಸಾರಿಗೆ ಸೇರಿದ್ವಿ, ನಮ್ಮೂರಿಗೆ ಬಂದಿದ್ದಾರೆ, ಸೊ ಲೈಕ್ ಮೈಂಡೆಡ್ ಸೇರಿದ್ವಿ ಅಷ್ಟೇ. ಗೃಹಲಕ್ಷ್ಮಿ ವಿಚಾರವಾಗಿ ವಿರೋಧ ಪಕ್ಷ ಸಾಕಷ್ಟು ಮಾಡ್ತಾ ಇದೆ. ಸರ್ಕಾರದಲ್ಲಿ ಯಾವುದು ಕೂಡ ಎಲ್ಲ ವಿಳಂಬ ಆಗುತ್ತಾವ, ಎಲ್ಲ ಇಲಾಖೆಯಲ್ಲಿ ಪೇಮೆಂಟ್ 1 ವರ್ಷ 2 ವರ್ಷ ವಿಳಂಬ ಆಗಿದ್ದಿದೆ. ಅದು ಬಹುಶಃ 4 ತಿಂಗಳು 5 ತಿಂಗಳು ಡಿಲೇ ಆಗಿದೆ. ಕೊಡ್ತೀವಿ ಅಂತ ಹೇಳಿದಾರೆ, ಕೊಡ್ತಾರೆ. ಈಗ ಅಲ್ಲಿ 24 ತಿಂಗಳೇನು ಕೊಟ್ಟಿದ್ದೀವಿ. ಹೆಬ್ಬಾಳ್ಕರ್ ಅವರು ಹೇಳ್ತಾ ಇರೋದು ಹಣಕಾಸು ಇಲಾಖೆಯಿಂದನೇ ಬಿಡುಗಡೆ ಆಗಿರಲಿಲ್ಲ, ಸೊ ಆ ಹಣ ದುರ್ಬಳಕೆ ಏನು ಆಗಿಲ್ಲ. ದುರ್ಬಳಕೆ ಆಗುವಂತ ಪ್ರಶ್ನೆ ಇಲ್ಲ, ಯಾಕಂದ್ರೆ ನೇರವಾಗಿ ಅವ್ರ ಖಾತೆಗೆ ಹೋಗೋದ್ರಿಂದ ದುರ್ಬಳಕೆ ಅನ್ನೋ ಪ್ರಶ್ನೆ ಇಲ್ಲ. ಎದಕ್ರೆ ಏನಾಗಿದ್ರೆ ನೇರವಾಗಿ ಅವ್ರ ಖಾತೆಗೆ ಹೋಗೋದ್ರಿಂದ ಇದರಲ್ಲಿ ಅವ್ಯವಹಾರ ಪ್ರಶ್ನೆ ಬರೋದಿಲ್ಲ. ಸದನಕ್ಕೆ ಒಬ್ಬ ಸಚಿವರಾಗಿ ಸುಳ್ಳು ಮಾಹಿತಿ ಕೊಟ್ಟರು ಸರಿಯಲ್ಲ ಅಂತ ವಿಜೇಂದ್ರ ಅವರು. ಸುಳ್ಳೇನು ಮಾಹಿತಿ ಕೊಟ್ಟಿಲ್ಲ, ಅವರು ಕೊಟ್ಟಿರಬಹುದು ಈ ತರ ಹೆಚ್ಚಂತ. ಅವ್ರು ಹೇಳಿದ ತಿಂಗಳ ಮ್ಯಾಚ್ ಆಗಿಲ್ಲ ಅಷ್ಟೇ, 24 ತಿಂಗಳು ಕೊಟ್ಟಿದ್ದೀವಿ ಅಷ್ಟೇ, ಕೊಡ್ತೀವಿ, ಮುಂದೆ ಕೂಡ ಕೊಡ್ತೀವಿ. ಹಣಕಾಸು ಇಲಾಖೆಗೆ ಫೈಲ್ ಹೋದ್ರೆ ಅದನ್ನ ಫಾಲೋ ಅಪ್ ಮಾಡಬೇಕು, ಅದನ್ನ ಫಾಲೋ ಮಾಡುವಂತ ಕೆಲಸದಲ್ಲಿ ಹೆಬ್ಬಾಳ್ಕರ್ ಅವರು ವಿಫಲ ಆದ್ರೆ ಹಾಗೇನಿಲ್ಲ. ಅವ್ರ ದುಡ್ಡು ಯಾವಾಗ ರೆಡಿ ಆಗುತ್ತೆ ಅವ್ರು ನಮ್ಗೆ ಕೊಟ್ಟೆ ಕೊಡ್ತಾರೆ, ನಾವ್ಯಾರು ಫಾಲೋ ಅಪ್ ಮಾಡೋದು ಅವಶ್ಯಕತೆ ಇಲ್ಲ, ದುಡ್ಡು ಬಂದಾಗ ಕೊಟ್ಟೆ ಕೊಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.